ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಹಲವಾರು ಕಾಲದಿಂದ, ಎಷ್ಟೋ ಸಮಯದಿಂದ, ಚಿಕ್ಕ ವಯಸ್ಸಿನಿಂದ ನಾವೆಲ್ಲ ಕಥೆಗಳನ್ನು ಕೇಳ್ಕೊಂಡು ಬಂದಿದ್ದೀವಿ. ಕುಲಗುರುಗಳು, ರಾಜರ್ಷಿಗಳು, ಮಹರ್ಷಿಗಳು ಅಂತೆಲ್ಲ ಕಥೆಗಳನ್ನು ಋಷಿ ಮುನಿಗಳ ಬಗ್ಗೆ ಕೇಳ್ತಾ ಇರಬೇಕಾದ್ರೆ ಈ ಒಂದು ವಿಶೇಷ ಮಾತುಕತೆ, ಒಂದು ಸರಣಿಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಸಪ್ತ ಋಷಿಗಳ ಬಗ್ಗೆ, ಸಪ್ತಮಿಯ ದಿನ ಇವತ್ತು ಸಪ್ತ ಋಷಿಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ಭಾರದ್ವಾಜ ಋಷಿಗಳು ಬ್ರಹ್ಮನ ಮಾನಸ ಪುತ್ರರಲ್ಲಿ ಇವರು ಕೂಡ ಒಬ್ಬರು. ಇವರು ವೇದ ಕಾಲದಲ್ಲಿ ಶ್ರೇಷ್ಠ ಋಷಿಗಳು ಅಂತ ಹೇಳ್ತಾರೆ. ಮತ್ತೆ ಅಂಗೀರಸ ಋಷಿಯ ವಂಶಸ್ಥರು. ಇವರ ತಂದೆ ದೇವಶ್ರೀ ಬೃಹಸ್ಪತಿ, ಋಷಿ ಭಾರದ್ವಾಜ ಆಯುರ್ವೇದದ ಕರ್ತೃ ಅಂತ ಹೇಳ್ತಾರೆ. ಮತ್ತೆ ಗುರು ದ್ರೋಣಾಚಾರ್ಯರ ತಂದೆ. ಅವರ ಆಶ್ರಮ ಇವತ್ತಿಗೂ ಕೂಡ ಅಲಹಾಬಾದ್ನಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲ, ಭಾರದ್ವಾಜ ಋಷಿ ದೇವಾಸ್ತ್ರಗಳನ್ನು ಒಳಗೊಂಡಂತೆ ಸಾಕಷ್ಟು ಶಸ್ತ್ರಾಸ್ತ್ರ ಕಲೆಗಳಲ್ಲಿ ಪರಿಣತರಾಗಿದ್ದಂಥವ್ರು. ಕೆಲವು ಪುರಾಣ ಕಥೆಗಳ ವಿಚಾರಗಳ ಪ್ರಕಾರ ಭಾರದ್ವಾಜ ಋಷಿಗಳು ಕಂಡು ಬಂದಂಥವ್ರು ಅಂತ ಹೇಳ್ತಾರೆ. ಮತ್ತೆ ರಾಜ ಭರತ ದತ್ತು ಪಡಿತಾನೆ ಅಂತ ಹೇಳಿ ಇವರು ಮಾನವರಿಗೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಇಂದ್ರನಿಂದ ಆಯುರ್ವೇದದ ವಿಜ್ಞಾನವನ್ನು ಕಲಿತಾರಂತೆ. ಆಯುರ್ವೇದದ ಮೂಲ ಗ್ರಂಥಗಳಲ್ಲಿ ಒಂದಾದ ಚರಕ ಸಂಹಿತೆಯಲ್ಲಿ ಅವರ ಹೆಚ್ಚಿನ ಸೂಚನೆಗಳನ್ನು ಅಲ್ಲಿ ಗ್ರಹಿಸಲಾಗಿದೆ ಅಂತ ಹೇಳ್ತಾರೆ. ಇನ್ನು ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ತಮ್ಮ ವನವಾಸದ ಸಮಯದಲ್ಲಿ ಸಮಯ ಕಳೆದ ಋಷಿಗಳಲ್ಲಿ ಇವರೂ ಕೂಡ ಒಬ್ಬರು ಅಂತ ಹೇಳ್ತಾರೆ. ಹೀಗೆ ಈ ಸಪ್ತ ಋಷಿಗಳು ಈ ಮನ್ವಂತರದಲ್ಲಿ ಬೃಹದಾಕಾರಿಣಿ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಈ ಸಪ್ತ ಋಷಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಇವತ್ತು ಭಾರದ್ವಾಜ ಋಷಿಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಬರುವ ಸೋಮವಾರ ನಾವು ವಿಶ್ವಾಮಿತ್ರ ಋಷಿಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಜಶ್ರೀ ಆಗಿರುವಂತಹ ವಿಶ್ವಾಮಿತ್ರರ ಬಗ್ಗೆ. ಸರಿನಾ? ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.